ಏನು ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಿರ್ಬಂಧಿಸಿದ ಆರ್ಎಸ್ಎಸ್ ದೂರ ಇಟ್ಟರೆ ದೇಶಕ್ಕೆ ನಷ್ಟ. ಸಂಘವನ್ನ ವಿರೋಧಿಸುವವರು ದೇಶದ್ರೋಹಿಗಳು ಅಂತ ಸಿಟಿ ರವಿ ಕಿಡಿ. ಪ್ರಿಯಾಂಕಾ ಖರ್ಗೆ ಒಬ್ಬ ಎಳಸು ಮಂತ್ರಿ ಎಂದ ಶಾಸಕ ಸುರೇಶ್ ಕುಮಾರ್. ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ಮೇಲೆ ಈವರೆಗೂ ಕ್ರಮವಿಲ್ಲ. ಪಿಎಫ್ಐ, ಎಸ್ಡಿಪಿಎಫ್ ನಂತರ ದೇಶದ್ರೋಹಿ ಸಂಘಟನೆಗಳಿಗೆ ಅಂಕುಶವಿಲ್ಲ. ಆದರೆ ನಿಯಂತ್ರಣದಷ್ಟು ಆರ್ಎಸ್ಎಸ್ ಬೆಳೆಯುತ್ತೆ ಅಂತ ವಿಜಯೇಂದ್ರ ಕಿಡಿ. ಆರ್ಎಸ್ಎಸ್ಗೆ ಅನುಮತಿ ಕಡ್ಡಾಯವೆಂದ ಸರ್ಕಾರಕ್ಕೆ ನಾರಾಯಣ ಬಾಂಗ್ಡೆ ಚಾಟಿ. ರಸ್ತೆಯಲ್ಲಿ ನಮಾಜ್ ಮಾಡುವವರನ್ನ ಯಾಕೆ ಬ್ಯಾನ್ ಮಾಡಲ್ಲ? ನಿಮಗೆ ಮುಸ್ಲಿಮರಿಗೆ ಹೇಳೋಕೆ ತಾಕತ್ತಿಲ್ಲ ಅಂತ ರಾಜ್ಯಸಭಾ ಸದಸ್ಯ ನಿಗಿ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಹೇರಿರುವಂತಹ ನಿರ್ಬಂಧ ವಾಪಸ್ಗೆ ಬಿಜೆಪಿ ಆಗ್ರಹ. ದೀಪಾವಳಿ ಮುಗಿಯುವವರೆಗೆ ಸರ್ಕಾರಕ್ಕೆ ಕಮಲ ಪಡೆ ಗಡುವು, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಸಚಿವ ಪ್ರಿಯಾಂಕಾ ಖರ್ಗೆಗೆ ಬೆದರಿಕೆ ಹಾಕಿದ ಆರೋಪಿ ಬಂಧನ. ಮಹಾರಾಷ್ಟ್ರದ ಸೋಲಾಪುರದ ನಿವಾಸಿ ದಾನಪ್ಪ ನಾರೋಣ್ಗೆ ಬೆಂಗಳೂರಿನಲ್ಲಿ ವಿಚಾರಣೆ. ಕೋರ್ಟ್ಗೆ ಹಾಜರುಪಡಿಸಿ 9 ದಿನಗಳ ಕಾಲ ಆರೋಪಿಯನ್ನ ಕಸ್ಟಡಿಗೆ ಪಡೆದ ಪೊಲೀಸರು. ಬೀದರ್ನಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಬಿಡುಗಡೆ. ಭಾರತವನ್ನ ಪ್ರೀತಿಸುವವರು ಆರ್ಎಸ್ಎಸ್ ಅನ್ನ ಪ್ರೀತಿಸುತ್ತಾರೆ ಅಂತ ಪೋಸ್ಟರ್. ಪ್ರಿಯಾಂಕಾ ಖರ್ಗೆ ಪತ್ರ ಹಿಂಪಡೆಯಲು ಸಂಘದ ಮೂಲಕವಾಗಿ ಕ್ಷಮೆ ಕೇಳಲು ಆಗ್ರಹ. ಹಾಸನಾಂಬೆ ದರ್ಶನ ವೇಳೆ ಭಕ್ತರ ಮಧ್ಯೆ ಸಿಲುಕಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪ್ರೋಟೋಕಾಲ್ ಪ್ರಕಾರ 1000 ರೂಪಾಯಿ ಟಿಕೆಟ್ ಪಡೆದವರ ಸಾರಥಿ ಸಾಲಿನಲ್ಲಿ ನಿಂತಿದ್ದಕ್ಕೆ ಭಕ್ತರಿಗೆ ಕಿರಿಕಿರಿ. ಹರಸಾಹಸದಿಂದ ಕ್ಯೂನಿಂದ ಕರೆತಂದು ಹಾಸನಾಂಬೆಯ ದರ್ಶನವನ್ನ ಮಾಡಿಸಿದ ಅಧಿಕಾರಿಗಳು. ಜಿಲ್ಲಾ ಹಾಗೂ ತಾಲೂಕಾ ಪಂಚಾಯಿತಿಯ ಚುನಾವಣೆ ಹತ್ತಿರವಾಗ್ತಿದ್ದಂತೆ ದಳ ಫುಲ್ ಆಕ್ಟಿವ್. ಚುನಾವಣೆಗೆ ಪಕ್ಷ ಅಣಿಗೊಳಿಸಲು ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಹುಕುಂ. ನವೆಂಬರ್ನಲ್ಲಿ ಪಕ್ಷಕ್ಕೆ 25 ವರ್ಷ ಪೂರೈಸುವ ಹಿನ್ನೆಲೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಪ್ಲಾನ್. ಏರ್ಪೋರ್ಟ್ ರೋಡ್ನಲ್ಲಿ ಹಗಲಿನಲ್ಲೂ ಭಾರಿ ವಾಹನಗಳ ಸಂಚಾರದಿಂದ ಟ್ರಾಫಿಕ್ ಜಾಮ್. ಎಕ್ಸ್ನಲ್ಲಿ ಆಕ್ರೋಶ ಹೊರಹಾಕಿದ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ. ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಡಿಸಿಎಂ ಮತ್ತು ಸಿಎಂಗೆ ಟ್ಯಾಗ್ ಮಾಡಿ ಆಕ್ರೋಶ. ಉಡುಪಿಯಲ್ಲಿ 100 ಪೊಲೀಸರು ಕಾಂತಾರ ವೀಕ್ಷಣೆ. ಮಹಿಳಾ ಸಿಬ್ಬಂದಿಗೆ ವಿಶೇಷ ಪ್ರದರ್ಶನದ ಆಯೋಜಿಸಿ ಮಾಡಿರುವಂತಹ ಜಿಲ್ಲಾ ಎಸ್ಪಿ. ಸಿನಿಮಾ ನೋಡಿ ಸಂತಸ ವ್ಯಕ್ತಪಡಿಸಿದ 150 ಪೊಲೀಸರು. ಕರುನಾಡ ಜೀವನದಿ ಕಾವೇರಿಯ ಪವಿತ್ರ ತೀರ್ಥೋದ್ಭವಕ್ಕೆ ಕ್ಷಣಗಣನೆ. ಕಾವೇರಿ ಉಗಮ ಸ್ಥಾನ ತಲಕಾವೇರಿಯಲ್ಲಿ ಇಂದು ಮಧ್ಯಾಹ್ನ 1:44ಕ್ಕೆ ತೀರ್ಥೋದ್ಭವ. 1 ತಿಂಗಳ ಕಾಲ ನಡೆಯುವಂತಹ ಕಾವೇರಿ ತುಲಾ ಸಂಕ್ರಮಣ ಜಾತ್ರೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ. ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಅಂತ ಭಾರತ ಹೇಳಿದೆ ಅಂತ ಮತ್ತೆ ಟ್ರಂಪ್ ಪುಂಗಿ. ಆದರೆ ನಮ್ಮ ನಡುವೆ ಯಾವುದೇ ಸಂಭಾಷಣೆ ನಡೆದಿಲ್ಲ ಅಂತ ಭಾರತ. ನಮ್ಮಿಬ್ಬರ ಸಂಬಂಧವನ್ನ ಯಾರೂ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂದ ಅಮೆರಿಕಗೆ ಟಾಂಗ್ ಕೊಟ್ಟ ರಷ್ಯಾ. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಹೊರತುಪಡಿಸಿ ಎಲ್ಲ 16 ಸಚಿವರ ರಾಜೀನಾಮೆ. ಇಂದು ಬೆಳಗ್ಗೆ 11:30ಕ್ಕೆ ಭೂಪೇಂದ್ರ ಪಟೇಲ್ ಸಚಿವ ಸಂಪುಟ ಪುನರ್ರಚನೆ. ಗಾಂಧಿನಗರದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ. ಜಾಗತಿಕ ಸೇನಾ ಬಲದಲ್ಲಿ ಚೀನಾವನ್ನ ಹಿಂದಿಕ್ಕಿದ ಭಾರತ. ಜಗತ್ತಿನ 3ನೇ ಅತಿ ಬಲಿಷ್ಠ ವಾಯುಸೇನೆಯಾಗಿ ಹೊರಹೊಮ್ಮಿದ ಭಾರತೀಯ ಸೇನೆ. ಅಮೆರಿಕ, ರಷ್ಯಾ ನಂತರ 3ನೇ ಸ್ಥಾನಕ್ಕೆ ಲಗ್ಗೆ. ಹಾಸ್ಯ ನಟ ಕಪಿಲ್ ಶರ್ಮಾರ ಕೆನಡಾದ ಕಾಫೆ ಕಾಪ್ಸ್ ಕೆಫೆ ಮೇಲೆ ಮತ್ತೆ ದಾಳಿ. ದಾಳಿಯ ಜವಾಬ್ದಾರಿ ಹೊತ್ತ ಲಾರೆನ್ಸ್ ಬಿಷ್ಣೋಯಿ ಗುಂಪಿನ ಸಹಚರರು ಸಿಖ್ಖರ ಅವಹೇಳನ ಮಾಡಿದ್ದಕ್ಕೆ ಅಟ್ಯಾಕ್ ಮಾಡಿರುವಂತಹ ಆರೋಪ. ಉತ್ತರಾಖಂಡ್ನಲ್ಲಿ ದೇಶದ ಮೊದಲ ಗಾಜಿನ ತೂಗು ಸೇತುವೆ.
ಋಷಿಕೇಶದಲ್ಲಿ ಗಾಜಿನ ಅದ್ಭುತ ತೂಗು ಸೇತುವೆ ಯೋಜನೆ ಪೂರ್ಣ. ಐತಿಹಾಸಿಕ ಲಕ್ಷ್ಮಣ ಝಾಲ ಸೇತುವೆ ಇದ್ದ ಜಾಗದಲ್ಲಿ ಹೊಸದಾಗಿ ಸೇತುವೆ ರೆಡಿ. ಮೇಟಾ ಎಐನ ಹೊಸ ಧ್ವನಿಯಾಗಿ ಮೇಠಾ ಜೊತೆಗೆ ಕೈಜೋಡಿಸಿದ ದೀಪಿಕಾ ಪಡುಕೋಣೆ. ಮುಂದಿನ ಪೀಳಿಗೆಯ ತಂತ್ರಜ್ಞಾನಕ್ಕೆ ತಮ್ಮ ಧ್ವನಿ ನೀಡುವ ಉತ್ಸಾಹ ಹಂಚಿಕೊಂಡ ನಟಿ. ನನ್ನ ಧ್ವನಿಯೊಂದಿಗೆ ಇಂಗ್ಲಿಷ್ನಲ್ಲಿ ಚಾಟ್ ಮಾಡಲು ಪ್ರಯತ್ನಿಸಿ ಎಂದ ಡಿಪ್ಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.